ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಕರ್ಣ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಗ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನು ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ನಾಷ್ಟ ಎಲ್ಲ ಕೆಲಸ ಎಲ್ಲ ಮುಗೀತು. ಸೊ ಈಗ ನಾನು ಮತ್ತು ಹಸ್ಬೆಂಡ್ ಔಟಿಗೆ ಹೊಂಟೀವಿ. ಏನು ಅಂಥೇಳಿ ಈ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ಅಂತ. ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಈ ಕಡೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ನಮ್ಮ ಕಾರ್ ಬಂತ ಬರೀ ಹೋಗೋಣ. ಸೊ ವೆದರ್ ನೋಡ್ರಿ ಯಾವ ರೀತಿಯಾಗಿ ಐತೆ ಅಂತೇಳಿ. ನೋಡ್ರಿ ವಿಧಾನಸೌಧನ ಸುವರ್ಣಸೌಧ. ಸುವರ್ಣಸೌಧ ಬೆಂಗಳೂರಿನಾಗ ಇರೋದು ವಿಧಾನಸೌಧ, ಬೆಳಗಾವಿ ಒಳಗೆ ಇರೋದು ಸುವರ್ಣಸೌಧ. ವೆದರ್ ಅಂತೂ ಚಿಲ್ಲಾಗೈತಿ. ಇಲ್ಲಂಕರ ಬರೀ ಮಳಿ ನೋಡ್ರಿ. ಇಲ್ಲಿಂದ ಬಾರಿ ಮಸ್ತ್ ಕಾಣಕತೈತಿ, ಬಟ್ ವಿಡಿಯೋ ಒಳಗ ಅಷ್ಟು ಕವರ್ ಆಗವಲ್ದ. ಸೊ ನೋಡ್ತಾ ಇರ್ಬೋದು ನೋಡ್ರಿ ಎಷ್ಟು ಚಂದ ಕಾಣಕತೈತಿ ಸುವರ್ಣಸೌಧ. ಹತ್ರ ಹೋಗಿಂದ ಅಷ್ಟು ಕವರ್ ಆಗತ್ತಾ ಇಲ್ಲ, ಕಾಣತ್ತಾ ಇಲ್ಲ ಅಲ್ಲೇ. ಬಟ್ ದೂರದಿಂದ ಅಂಕರ ಮಸ್ತ್ ಕಾಣಕತೈತಿ. ಅಲ್ಲಲ್ಲೇ ತರಬಿಸ್ಕೊಂತ ನಿಂತ ಲೇಟ್ ಆಗತ್ತೆ. ಇನ್ನು ಜಲ್ದಿ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಆಕ್ಚುಲಿ ಒಂದು ಬಾಳ ಅಂದ್ರ 7-8 ಗಂಟೆ ಅನ್ನತ್ಲೆ ಮನಿ ಬಿಡ್ಬೇಕಂತ ಅನ್ಕೊಂಡ್ವಿ. ಟೈಮ್ ಆಗೇಬಿಟ್ಟೆ, 10 ಗಂಟೆ ಆಗೇಬಿಟ್ಟೆ. ಹೌದ್ ನೋಡಿ ಎಷ್ಟು ಹುಗಿ ಬರ್ತೈತಿ. ಎಷ್ಟೊಂದು ಕಾಣಕತೈತಿ ನೋಡಿ ಈಗ ಸುವರ್ಣಸೌಧ. ಗ್ಲಾಸ್ ಹಾಕೊಂಡ್ರ ಕಾರ್ ವಾಸನೆ ಬರ್ತೈತಿ, ಗ್ಲಾಸ್ ತೆಗದ್ರ ಮಳಿ ಬರ್ತೈತಿ. ಹೆಂಗಿಲ್ಲ ಈಗ ನೋಡ್ರಿ. ಎಲ್ಲಿ ಇರ್ಬೇಕಾಗಿತ್ತು ನಾವು? ಯಾವ್ದು ಹಸ್ಬೆಂಡ್ ಏನ್ ಮಾಡ್ಯಾರ ಗೊತ್ತಾ ಫ್ರೆಂಡ್ಸ್, ಬರ್ಬೇಕಾದ್ರ ಪರ್ಸ್ ಎಲ್ಲ ATM ಕಡೆ ಎಲ್ಲಾ ಬಿಟ್ಟು ಬಂದಾರ. ಆತರ ಲೈಸೆನ್ಸ್ ಕಾರ್ಡ್ನು ಬಿಟ್ಟು ಬಂದಾರ. ಸೊ ಈಗ ಮತ್ ತಮ್ಮಗ್ ಹೇಳಿವಿ ತೊಗೊಂಬರಕ್ ಅಂತೇಳಿ ಅವ ತಗೊಂಡ್ ಬರಾಕಂತಾನ. ಮತ್ ಕಾರ್ ಯೂಟರ್ನ್ ತಗೊಂಡ್ ಇಲ್ಲಿ ಬರ್ತ ಸ್ಕೂಲ್ ಹತ್ರ ನಿಂತೀವಿ. ಮಳಿ ಬರಾಕಂತೈತಿ. ಮೊದ್ಲ ಲೇಟ್ ಮಾಡಿ 1-2 ತಾಸ್ ಲೇಟ್ ಆಗೈತಿ. ಅದ್ರಾಗ ಮತ್ತೆ ಹಸ್ಬೆಂಡ್ ಹಿಂತಂದ. ನಾನೊಂದ್ ಸೆಲ್ಫಿ ಸ್ಟಿಕ್ ಒಂದ್ ಬಿಟ್ಟು ಬಂದಿದ್ದೆ. ಅಲ್ಲಿ ಮನಿ ಹತ್ರನೇ ಇದ್ ಬಿಡ್ರಿ, ಅದೇನ 5-10 ನಿಮಿಷ ಅಷ್ಟ ವೇಟ್ ಮಾಡಿದ್ವಿ. ಇದು ಎಷ್ಟು ಒಂದ್ ಹೆಚ್ಚು ಕಮ್ಮಿ ಒಂದ್ ಅರ್ಧ ತಾಸ್ ಮ್ಯಾಗನ ಈಗ ಟೈಮ್ ವೇಸ್ಟ್ ಆಗತ್ತ. ಅರ್ಧ ತಾಸನ ಹಿಂಗತ್ತೆ ಮಾಡ್ತಾರ ನೋಡ್ರಿ. ಹೆಸರು ಕಾಳಲ್ಲ, ಹೆಸರು ಹಾಕ್ಯಾರಲ್ಲ, ಚನ್ನಂಗಿ ಬೇಳೆ. ಹೆಸರು ಗಿಡದ ಕತೆ ಕಾಣಕತ್ತಾವ. ಅತ್ತಾಗ ಎರಡು ಕಡೆ ಎಷ್ಟ್ ಚೆನ್ನ ಐತವ್ರಿ ಹಚ್ಚ ಹಸಿರು. ಚನ್ನಂಗಿ ಗಿಡ ನೋಡೇ ಇಲ್ಲ ಅಲ್ಲಿ ಹೇಳ್ಬೇಕಂದ್ರ. ಇದು ಯಾವ್ದಂದ್ರ ತೊಗರಿ ಕಾಳು ಬರುತ್ತಲ್ಲ, ತೊಗರಿ ಕಾಳು ಗಿಡ ಸ್ವಲ್ಪ ಎತ್ತರ ಆಗತ್ತ. ದೇವಸ್ಥಾನ ಇದು ಬಂದಿದ್ವಲ್ಲ ಶಿವಲಿಂಗ ವಿಸರ್ಜನೆ ಮಾಡಕ. ಇಷ್ಟು ದೂರ ಬಂದಿದ್ವಿ. ಮತ್ತೆ ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಈಗ ಎಲ್ಲಿದ್ದೀವಿ ಅಂತಂದ್ರ ಹುಬ್ಬಳ್ಳಿ ಒಳಗೆ ಅದೀವಿ. ಸಿದ್ಧಾ ರೋಡ್ ಮಟ್ಟಕ್ಕೆ ಬಂದಿವಿ. ನೋಡ್ತಾ ಇರ್ಬೋದು ಇಲ್ಲಿ ಫುಲ್ ಮಳಿ ಹತ್ತೈತಿ. ಬೆಳಗಾವಿಯಿಂದ ಪಾರ ಒಟ್ಟು ಹುಬ್ಬಳ್ಳಿ ಮಟ್ಟ ಮಳಿನ ಐತಿ ನೋಡ್ರಿ. ಮಳಿ ಬಿಟ್ಟಿಲ್ಲ, ಎಲ್ಲಾ ಕಡೆ ಮಳಿನ ಐತಿ. ಪಾರ ಐತಿ ಮತ್ ಕಂಟಿನ್ಯೂ ಆಗಿ. ಸಿದ್ಧಾರೂಢ ಮಠ ನೋಡಿದ್ದಿಲ್ಲಲ್ಲ ನೀನು? ನೋಡಿಲ್ಲ? ನಾ ನೋಡಿದ್ದೆ. ನಾ ಬಂದೇ ಇಲ್ಲ ಬಿಡಿ, ಇದ ಫಸ್ಟ್ ಟೈಮ್ ಬರಾಕಂತಿರೋದು.
ಸೊ ಟೈಮು ಈಗ ಕರೆಕ್ಟ್ 2:15 ಆಗೈತೆ ನೋಡ್ರಿ. 2:15ಕ್ಕ ಸಿದ್ಧಾರೂಢ ಮಠಕ್ಕೆ ರೀಚ್ ಆದ್ವಿ. ಸೊ ಬರ್ರಿ ಈಗ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣಂತ. ನಾನು ಇಲ್ಲಿ ಮಳಿ ಇರಲ್ಲ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ಇಲ್ಲಿನ ಮಳಿ ಐತ್ ನೋಡ್ರಿ. ಬೆಳಗಾವಿ ತರನ ಐತ್ ಮಳಿ ಇಲ್ಲಿನು. ಅಲ್ಲಿ ಯಾಕ ಸುರಿದೈತ್ ಬಿಡ್ರಿ, ಇಲ್ಲಿ ಅಷ್ಟಾಗೇನಿಲ್ಲ ಅಲ್ಲಿ ಅಷ್ಟ. ನೋಡ್ರಿ ಯಾರೆಲ್ಲ ಹುಬ್ಳಿಯರಾದ್ರಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಹುಬ್ಳಿ ಸಿದ್ಧಾರೂಢ ಮಠಕ್ಕೆ ಬಂದೆ ನೋಡ್ರಿ. ನಾನು ಹಸ್ಬೆಂಡ್ ಇಬ್ರ ಬಂದ್ವಿ. ಇದನ್ ಪಾರ್ಕಿಂಗ್ ಸಣ್ಣ ಹನಿ ಉದ್ರಾಕತೈತಿ. ಛತ್ರಿ ಒಂದ್ ತಗೊಂಡ್ ಬರ್ಲಿಲ್ಲ ನಾವು ಬರುವಾಗ. ಜೋರ್ ಮಳಿ ಬಂತಂದ್ರ ಛತ್ರಿ ಇಲ್ಲ ಏನಿಲ್ಲ. ಸೊ ನೋಡ್ರಿ ಫ್ರೆಂಡ್ಸ್, ಇದ ನೋಡ್ರಿ ಸಿದ್ಧಾರೂಢ ಮಠ ನೋಡ್ತಾ ಇರ್ಬೋದು. ಇಲ್ಲೇ ಈಗ ಎಂಟ್ರೆನ್ಸ್. ಏನು ಈತಾಗಿದ್ದನು ಹೋಗ್ಬೋದು, ಈತಾಗಿದ್ದಾನೆ 2 ಸೈಡಿಂದನು ಹೋಗ್ಬೋದು ಅಂತ ಅನ್ಸುತ್ತ. ಅಲ್ಲಿಂದ ಮತ್ತ ಈ ಸೈಡ್ ಕೂಡ ನಾವು ಇದ ಫಸ್ಟ್ ಟೈಮ್ ಬಂದೀವಿ. ಅಂಡ್ ಹಸ್ಬೆಂಡ್ ಈಗ ಅಲ್ಲಿ ತೆಂಗಿನಕಾಯಿ ತಗೊಂಬರಕಂತ ಹೋಗ್ಯಾರ. ತೆಂಗಿನಕಾಯಿ ತಗೊಂಡ್ ಅಲ್ಲೇ ಓಡಿಸ್ಕೊಂಡ್ ಅಲ್ಲೇ ಬರೋದು ನೋಡ್ರಿ. ತೆಂಗಿನಕಾಯಿ ಹೊಡೆಯುವ ಸ್ಥಳ ಇಲ್ಲೇ ಐತಿ ನೋಡ್ರಿ. ಅಂಡ್ ಇದು ಬಂದು ಸಿದ್ಧಾರೂಢ ಯಾತ್ರಿ ನಿವಾಸ. ಇಲ್ಲಿ ರೂಮ್ಸ್ ಅವೈಲೇಬಲ್ ಅದಾವು. ಸೊ ನೋಡ್ತಾ ಇರ್ಬೋದು, ಟೂರಿಸ್ಟ್ ಎಲ್ಲ ಬಂದಿರ್ತಾರಲ್ಲ ಉಳ್ಕೊಳಕ್ ರೂಮ್ಸ್ ಅದಾವು. ಈ ರೀತಿ ಐತಿ ನೋಡ್ರಿ ಔಟ್ಲುಕ್. ಸಿದ್ಧಾರೂಢ ಮಠದ ಔಟ್ಲುಕ್. ಕಲ್ಯಾಣ ಮಂಟಪ. ಅಂಡ್ ನೆಕ್ಸ್ಟ್ ಇದ ಮೇನ್ ಇರ್ಬೋದು, ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಸಮಾಧಿ ಮಂದಿರ. ಇದ ನೋಡ್ರಿ ಸಿದ್ಧಾರೂಢ ಸ್ವಾಮೀಜಿ ಸಮಾಧಿ ಮಂದಿರ. ಇದು ಮಾಲಿ ಇಲ್ಲಿ ಇಲ್ಲಿ ಅಲ್ಲಿ ಆ ಕಡೆ ರೀ. ಫಸ್ಟ್ ಇಲ್ಲಿ ದರ್ಶನ, ಅಲ್ಲಿ ದರ್ಶನ. ಕಾಯಿ ಓಡಿಸ್ಕೊಂಡ್ ಬಂದ್ರ ನೋಡ್ರಿ ಈಗ ಹಸ್ಬೆಂಡ್. ಇಲ್ಲೇನೇ ಹೋಗದ ಶಿಸ್ನಾಳ್ ಶರೀಫ್ ಅವ್ರಿಗೆ ಮತ್ತು ಸಿದ್ಧಾರೂಢಗೆ ಭೇಟಿ ಆದಾಗ ಶಿಸ್ನಾಳ ಶರೀಫ ಸಿದ್ಧಾರೂಢ ಈ ಕಾಯಿ ಒಳಗ ಕೊಬ್ಬರಿ ಇರ್ಲಾರ್ದಂಗ ಮಾಡ್ತೀಯ, ಅಷ್ಟು ಶಕ್ತಿ ಐತೆ ನಿನ್ನಲ್ಲಿ ಅಂತ. ಐತೆ ಅನ್ನಂತ. ಅವಾಗ ಇವ್ರು ಮೋಶಿ ನೋಡಿದ್ರಂತ ಸಿದ್ಧಾರೂಢರು. ಮೋಶಿ ನೋಡಿದಾಗ ಒಂದು ಒಳಗ ಇನ್ನೂ ಒಂದ್ ಇಟ್ ಕೊಬ್ಬರಿ ಉಳಿತಂತ ಹೊಡೆದ್ ನೋಡಿದ್ರ. ಇನ್ನೂ ನೀನು ಬಾಳ ತಪಸ್ ಮಾಡ್ಬೇಕು ಏನೋ ಅಂದ್ರಂತ. ಇವ್ರಕ್ಕಿಂತನೂ ಶಿಸ್ನಾಳ್ ಶರೀಫ್ ಶಕ್ತಿ ಬಾಳ. ಸಿದ್ಧಾರೂಢರು ಇವ್ರದ್ದು ಶಕ್ತಿ ಐತಿ, ಶಿಸ್ನಾಳ್ ಶರೀಫ್ರದ್ದು ಅವ್ರದ್ದು ಶಕ್ತಿನೂ ದೊಡ್ಡದು. ಶಿಸ್ನಾಳ್ ಶರೀಫ, ಸಿದ್ಧಾರೂಢಜ್ಜ, ನಾಗಲಿಂಗಜ್ಜ ಇವರೆಲ್ಲರೂ ಸಂಚಾರ ಪುರುಷರು. ಸಂಚಾರ ಮಾಡ್ತಾರೆ. ಸಿದ್ಧಾರೂಢರು ಒಂದೇ ಇವ್ರು. ಹೌದೌದು, ಒಂದೇ. ನಾನಿಂಗದ ಸ್ವಲ್ಪ ತೆರಿಗೆ ನಮ್ಮ ಭುಜಮಿನ 100 ವರ್ಷ ಮತ್ತಕ್ಕೆ ಹೌದು ಹೌದು. 700 ವರ್ಷ ಬದುಕಿದ್ರು. 75 ವರ್ಷ. ಹೌದು. ಬಾಳಿದ್ರು ಇದು ಮರಣ ಬಂದಾಗ ಆತ್ಮವನ್ನು ಮಸ್ತಿಗೇರಿಸ್ಕೊಂಡು. ಹೌದು. ಹೊಸಳ್ಳಿ. ಎಲ್ಲಿ ಬರ್ತದ? ಇಲ್ಲಿ ಹುಲ್ಕೋಟಿ. ಅದೇ ಹುಲ್ಕೋಟಿ ಹತ್ರ. ಬಾ. ಸೊ ಬರ್ರಿ ಈಗ ಒಳಗ್ ಹೋಗೋಣ. ಒಳಗ್ ಹೋಗಿ ದರ್ಶನ ತಗೋಣ ಅಂತ. ಬೆಳಗ್ಗೆ ಇಲ್ಲಿಡ ತಗೋ ತಗೋ. ಇದರಿಂದ ಇಲ್ಲಿವರೆಗೂ ಒತ್ತಮ ಕಂಡುಳಿ ನೆಲಕ್ಕೆ ಇಟ್ಟಿಲ್ಲ ಭೂಮಿ ಮೇಲೆ. ಮಂತ್ರವನ್ನು ಜಪ ಮಾಡ್ಕೊಂತಾನ ಈಗ ಹೊತ್ಕೊಂಡ ಕಂಟಿನ್ಯೂ 4 ತಾಸು ಹಿಂಗೆ ಹೇಳ್ತಾರ. ಒಬ್ಬರ ಅಂದ್ರೆ 2 ಪ್ರಕಾರ ಇನ್ನೊಬ್ಬರು ಬರ್ತಾರೆ.
ಇವ್ ಕಂಟಿನ್ಯೂ ಒಬ್ರು ಹಚ್ಚಿ ಮಾಡೋದು ಮಾತ್ರ ಒಟ್ಟ ನನ್ಗಿಡಲ್ಲ ಇಲ್ಲ ನಿದ್ದಿ ಇದು ಮಾಡಲ್ಲ ಇವ್ರು ಆದ್ಮೇಲೆ ಇನ್ನೊಬ್ರು ಬರ್ತಾರ ಅವ್ರು ತಗೊಂಡು ಅವರು ಶಿವ ಮಂತ್ರವನ್ನು ಜಪ ಮಾಡ್ತಾರ ಓಂ ನಮಃ ಶಿವಾಯ ಜಪ ಮಾಡಲ್ಲ ಕಂಟಿನ್ಯೂ ಮಾಡ್ತಾ ಇರ್ತಾರ ಹಗಲು ರಾತ್ರಿ ಕೂಡ ಅವಾಗ ಬಂದಾಗ ನಾವ್ ಒಳಗ್ ಬಂದಿದ್ನಿ ನೆನಪಿಲ್ಲ ಒಟ್ಟ ದರ್ಶನ ಅವಾಗ ಸ್ವಲ್ಪ ದರ್ಶನ ತಗೊಂಡ್ ಕುತ್ಕೊಂಡ್ ಹೋಗಿನಿ ನೆನಪಿಲ್ಲ ನನಗೆ ಈಗ ಯಾವಾಗ ಎಷ್ಟು ವರ್ಷದ ಒಳಗ ಒಂದು 15 ವರ್ಷ ಹಿಂದೆ ಬಂದಿ ನಾನು ಅವಾಗ ಅಷ್ಟು ವರ್ಷದಿಂದ ಹಾವೇರಿ ಇದ್ದಾಗ ನಾನ್ ಅಂಕರ್ ಇದ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಸಿದ್ದಾರೂಢ ಮಠಕ್ಕ ಈಗ ದರ್ಶನ ತಗೊಂಡ್ ಬಂದ್ವಿ ಬಟ್ ಒಳಗ್ ಒಂಚೂರ್ ಕ್ಲಿಪ್ಪಿಂಗ್ ತಗೊಂಡಿನಿ ಅಷ್ಟ ಬೈಲಿ ಸೊ ನೀವು ದರ್ಶನ ತಗೊಂಡ್ ಅನ್ಕೊಂಡಿನಿ ಆದಿಶೇಷನ್ ಮೇಲೆ ಮಲ್ಕೊಂಡಿದ್ದ ಸಿದ್ದಾರೂಢರ ಅಜ್ಜಾರ ಆದಿಶೇಷನ್ ಮೇಲೆ ಮಲಗಿರ್ತಕ್ಕ ಸಿದ್ದಾರೂಢರ ಹಾವಿನ ಮೇಲೆ ಮೂರೇನ್ ನೋಡ್ಸಕತ್ತಾರಲ್ಲ ಒಟ್ಟ ಒಂದ್ ಸೆಕೆಂಡ್ ತಳಗಿಡ ಇಡೋಲ್ಲ ನಾ ಇಟ್ಟಿಲ್ಲಂತ ಇಲ್ಲಿವರೆಗೂ ಇಲ್ಲಿವರೆಗೆ ಇಟ್ಟಿಲ್ಲ. ಎಷ್ಟ್ ವರ್ಷ ಆಯ್ತ ಸಿದ್ದಾರೂಢರ ಐಕ್ಯ ಎಷ್ಟು ವರ್ಷ ಆತ್ ನೋಡು ನನಗೂ ನೆನಪಿಲ್ಲ ಅಲ್ಲೆಲ್ಲ ಹಾಕಿರ್ತಾರ ಹಾಕಿರ್ತಾರ ಅದ್ರ ಹಗಲು ರಾತ್ರಿ ಕೂಡ ಒಟ್ ನುಡಿಸ್ತಾನ ಇರ್ತಾರ ನುಡಿಸ್ತಾನ ಇರ್ತಾರ ಒಟ್ಟ ಕೆಳಗೆ ಇಟ್ಟಿಲ್ಲದನ ಅವ್ರ ಐಕ್ಯ ಆದಾಗಿಂದ ಐಕ್ಯ ಆಗಕ್ಕಿಂತ ಮೊದಲ ಇತ್ತು ಗೊತ್ತಿಲ್ಲ ಒಟ್ಟ ಸಿದ್ದಾರೂಢರ ಅವಾಗಿನಿಂದ ಹಿಡಿದು ಇಲ್ಲಿವರೆಗೂ ಒಟ್ಟ ಆ ತಂಬೂರಿ ನೆಲಕ್ಕೆ ಮುಗಿಸಿಲ್ಲ ಹಾಗೆ ಜಪವನ್ನು ಮಾಡ್ತಾರ ಇಡ್ಲಿಲ್ಲ ಅಂದ್ರ ಹಿಂಗೆಲ್ಲಾರ ಹಿಂಗ್ ಕೂಗರ್ ಹಾಕ್ತಾರನ ಇಲ್ಲ ಒಬ್ಬ ಮನುಷ್ಯ ಹೊತ್ಕೊಂಡ ಹಿಂಗ ಶಿವಮಂತ್ರವನ್ನು ಜಪ ಮಾಡ್ಕೊಂತಾನ ಅಡ್ಡಾಡ್ತಿರ್ತಾರ ಶಿಷ್ಯರದಂತ ಇದು ಗದ್ದಿಗೆ ಸಿದ್ದಾರೂಢ ಅಜ್ಜರ ಮಠದ ಬಾಜು ಗುರುನಾಥ ರೋಡ 3 ಲೈನ್ ಆಗದ ನೋಡ್ರಿ ಗುರುನಾಥ ಅದು ಕಲ್ಯಾಣ ಮಂಟಪ ಅದ ಲಾಸ್ಟ್ ಐತಲ್ಲ ಅದ ಕಲ್ಯಾಣ ಮಂಟಪ ಇದು ಶಿಷ್ಯರಂತ ಸಿದ್ದಾರೂಢರ ಶಿಷ್ಯರ ಅಂದ್ರ ಗುರುನಾಥ ರೋಡರ್ ಅಂತೇಳಿ ಗುರುನಾಥ ರೋಡ ಸ್ವಾಮೀಜಿ ಗುರುನಾಥ ರೋಡ ಸ್ವಾಮೀಜಿ ಅವರು ಸಮಾಧಿ ಮಂದಿರ ನೋಡ್ರಿ ಇಲ್ಲಿ ಪಾದಕ್ ಹಾಕ್ರಿ ಪಾದಕ್ ದರ್ಶನ ತಗೊಂಡ್ ನೆಕ್ಸ್ಟ್ ಈಗ ನೋಡ್ರಿ ಇಲ್ಲೇ ಪ್ರಸಾದ ಐತಿ ಅಜ್ಜಾರ್ದ ಪ್ರಸಾದ ತಗೊಂಡ್ ಹೋಗೋಣ ಬರ್ರಿ ಪ್ರಸಾದ ನಿಲಯ ಇದು ಯಾರು ಇಲ್ಲಲ್ಲ ಅಲ್ಲಿ ಮೇಲೆ ಬಾ ಸುಡಕತ್ತೈತಿ ನೋಡಲ್ಲಿ ಏನ್ ಲೈನ್ಸ್ ನೋಡಿದ್ವಿ ಸಿದ್ದಾರೂಢ ಸಾರು ಉಂಡವರೆಲ್ಲ ಪಾರು ಇನ್ನೊಂದು ಸಿದ್ದಾರೂಢ ಸದ್ಗುರು ತಂದೆ ನೀವು ನಿಮ್ಮಿಂದೆ ಗುರುನಾಥ ರೋಡ ಸೊ ಬರೀ ಫ್ರೆಂಡ್ಸ್ ಸಿದ್ದಾರೂಢ ಅಜ್ಜ ಪ್ರಸಾದ ತಗೋಣ ಅಂತ ಇದು ಜಾದನ್ನ ಮತ್ತ ಇದು ಅಪರೂಪ ಹೇಳ್ಬೇಕಂದ್ರೆ ಇತ್ತೀಚೆಗೆ ಇದನ್ನ ಹೆಚ್ಚಿನ ಮುಖ್ಯ ಸ್ಪೆಷಲ್ ಇದು ಕೆಲವ್ರ ಮನೆ ಈಗ್ಲೂ ಮಾಡ್ತಾರ ನಮ್ಮ ಮನೆಗೂ ಮೊದಲ್ ಮಾಡ್ತಿದ್ರೆ ಈಗ ಇಲ್ಲ ಬರೀ ಅನ್ನ ಸಾಂಬಾರ್ ಅಕ್ಕಿ ಅನ್ನ ಮಾಡ್ತಾರ ನೋಡ್ರಿ ಮೊದಲ್ ಎಲ್ಲಾರ ಮನೆ ಒಳಗೂ ಜೋಳದ ಮುಚ್ಚು ಮಜ್ಜಿಗೆ ಸಾರು ಹಾಕೊಂಡು ಹೋಗ್ತಿದ್ರು ಇದೀಗ ಸೂಪ್ ಆಗಿದೆ ಆರೋಗ್ಯಕರವಾದ ಹೆಚ್ಚು ಹೇಳ್ಬೇಕಂತಂದ್ರ ಅಲ್ಲೇ ತಿನ್ನ ಚಲೋ ಐತಿ ಸೂಪರ್ ಐತಿ ಇದು ನಂದು ಗಾಡಿ ವಾಸನೆ ಬರ್ಲಾರ್ದಂಗ ಅಂಟ್ಕೊಂಡೈತಲ್ಲ ಅದು ಹಂಚೈತಿ ಮತ್ತ ಗಾಡಿ ವಾಸನೆ ಬರ್ತಾವ ಈ ವಾಸನೆ ಆಗಂಗನಿಲ್ಲ ಆಕ್ಚುಲಿ ಬರೋ ಮುಂದಾಗ ವಾಮಿಟ್ ಅದು ಹುಬ್ಳಿ ಎಂಟ್ರಿ ಆದ್ರೆ ವಾಮಿಟ್ ಬಂದ್ಬಿಡ್ತು ಅಲ್ಲಿವರೆಗೂ ತಡ್ಕೊಂಡ್ ಕನ್ಕೊಂಡ್ ಕುಂತಿದ್ದೆ ಇದೊಂದು ಪ್ರಾಬ್ಲಮ್ ನೋಡ್ರಿ ಗಾಡಿ ಒಳಗ್ ನನಗ ನೋಡ್ರಿ ಹಿಂಗ್ ಗ್ಲಾಸ್ ಓಪನ್ ಇಟ್ಕೊಂಡ ಕುಂತೀನಿ ಮತ್ ನೋಡಿದ್ರ ಆದ್ರೂನು ಹೊರಗಿದ್ದ ಕಾರ್ ಒಳಗ್ ಬಂದ್ ಕುಂತೆ
ಮತ್ತೆ ಚಲೋ ಆತನ? ಅದು ವಾಸನೆ ಒಂಥರ ವಾಸನೆ ಐತಿದ. ಇದು ಅದ್ರ ಡಾಂಬರ್ಗಳಿಗೆ ಇಟ್ಟಿರೋದೇನ ಗಿಲ್ಲಿ ಅದೆಲ್ಲ ಕಡಿಬಾರ್ದಂತೇಳಿ ಆದ್ರೂನು ಇಲ್ಲಿ ಎಲ್ಲ ಓಡಾಡ್ಯಾವು. ಇಲ್ಲಿ ಓಡಾಡ್ಬಾರ್ದ ಅಂದ್ರೆ ಅಲ್ಲಿ ಏನ್ ಇವ್ರು ಮಾಡ್ಬೇಕು ಹಾಕ್ಬಿಡ್ತೇನೆ ತರ ವಾಸನೆ ಬರ್ತೈತಿ. ಅದ ಕಾರಿಂದ ಕೆಳಗಿಳಿಯನ ನಾರ್ಮಲ್ ಇರ್ತೀನಿ, ಕಾರ್ನ ಕುಂದಣ ಅದೇನೋ ಒಂಥರ ಹೊಟ್ಟ್ಯಾಗ ತಳಮಳ ಆದಂಗ ಆಗುದು, ತಲೆ ನುಸ್ತಂಗ ಆಗುದು, ಒಂಥರ ಹೆಂಗನ ಆಗ್ಬಿಡ್ತೀನಿ ನಾನು, ಹಂಗ ಆಗ್ಬಿಡ್ತೀನಿ. ಇದು ಹೊಸ ಕಾರ್ ಐತಲ್ಲ ಅದಕ್ಕ ಆಗತ್ತೋ ಎದಕ್ ಆಗ್ತಿರ್ಬೇಕು. ಡಾಂಬರ್ಗೂ ಎಕ್ಕಿರ್ಬೋದಾ? ಡಾಂಬರ್ಗಳಿಗೆ ಹಾಕಿ ಇಟ್ಟು ಬಿಟ್ರ. ಆದ್ರೂ ಇಲ್ಲಿ ಬಿಟ್ಟಿಲ್ ನೋಡ್ರ, ಇಲ್ಲಿ ಎಲ್ಲ ಓಡಾಡವ್ ಮುಂದ ಅಲ್ಲಿ ಇಂಜಿನ್ದಾಗೆಲ್ಲ ಫುಲ್ ಓಡಾಡವು ಎಲ್ಲ ಗಲೀಜ್ ಮಾಡಿ ಬಿಟ್ಟಿರ್ತಾವ. ಮತ್ತ ಅದೊಂದ್ ಬೆಳಗ್ಗೆ ಕ್ಲೀನ್ ಮಾಡ್ಕೊಂತ ಕುಂತ್ವಿ, ಅಲ್ಲೊಂದ್ ಸ್ವಲ್ಪ ಲೇಟ್ ಆಯ್ತು. ಈಗ ಸಿದ್ಧಾರ್ ಮಠ ನೋಡ್ಕೊಂಡ ಅಂಟಿ ನೋಡ್ರಿ. ಪ್ರಸಾದ ತಗೊಂಡ, ಪ್ರಸಾದ ಮಸ್ತ್ ಇತ್ತು ಆಕ್ಚುಲಿ. ಉಣ್ಬೇಕಾದ್ರ ಉಣ್ಣುವಾಗ ಗಂಟ್ಲಕ್ಕ ಸಾರ್ ಹತ್ತಿ ಬಿಡ್ತ, ನೆತ್ತಿಗ್ ಹತ್ತಿಲ್ಲ. ಮೊದ್ಲ ಒಂಚೂರ್ ಲೈಟ್ ಆಗಿ ಕೆಮ್ಮ ಐತಿ, ಅದ್ರಾಗ ಬರೋ ಮುಂದ ವಾಮಿಟ್ ಒಂದ್ ಆತ. ಸೊ ಅದು ಒಂದು ಗಂಟ್ಲು ಒಂಚೂರು ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಸಾರ್ ಹತ್ತನ ಕೆಮ್ಮ ಸ್ಟಾರ್ಟ್ ಆಗ್ಬಿಡ್ತು ಜೋರಾಗ. ನೀರೊಂದ್ ತಗೊಂಡ್ ಹೋಗಿರ್ಲಿಲ್ಲ. ಸೊ ಅಲ್ಲೇ ಮಗ್ಳು ಕುಂತಾರ, ನೀರು ಕೊಟ್ರು, ನೀರ್ ಕುಡದ ಸಮಾಧಾನ ಮಾಡ್ಕೊಂಡು ಉಂಡೆ ನೋಡ್ರಿ. ಅನ್ನ ಸಾಂಬಾರ್ ಅಂತೂ ಮಸ್ತ್ ಆಗಿತ್ತು. ಸ್ವಾಮೀಜಿ ಮತ್ತು ಸಿದ್ಧಾರೂಢ್ರ ಇಬ್ರು ಫೋಟೋ ಅದ ನೋಡಿ ಇಲ್ಲಿ. ಅವ್ರ ಶಿಷ್ಯರು ಸ್ವಾಮೀಜಿ ಅವ್ರ ಸಿದ್ಧಾರೂಢ್ರ ಶಿಷ್ಯರವರು. ಇದ ನೋಡ್ರಿ ಎಂಟ್ರೆನ್ಸ್ ದ್ವಾರ ಬಾಗ್ಲ ಏನಂತೀವಲ್ಲ, ಮುಖ್ಯ ದ್ವಾರ ಬಾಗ್ಲು. ಸೊ ಬರ್ರಿ ಈಗ ಊಟ ಮಾಡೋಣಂತ. ನಾನು ಚಪಾತಿ ತಗೊಂಡಿನಿ, ಹಸ್ಬೆಂಡ್ ರೊಟ್ಟಿ ಊಟ ತಗೊಂಡಾರ. ಚೌಳಿಕಾಯಿ ಪಲ್ಯ, ಯಾಕೆ ಯಾಕೆ ಚಲೋ ಇದೆಯಾ? ಚಲೋ ಆಯ್ತಾ? ಚಪಾತಿ ತಿಂತೀನಿ. ಊಟ ಏನಿದೆ? ಚಲೋ ಆಯ್ತು. ಸ್ವಲ್ಪ ದೊಡ್ಡ ತಪ್ಪಿಲ್ಲ ಇವು. ಚಪಾತಿ. ಸೊ ಈಗ ನೋಡ್ರಿ ಹುಬ್ಳಿಯಿಂದ ಹಂಗೆ ಬರ್ತಾ ಇವನ್ 3 ಸಿಂಪಲ್ ನೆಕ್ಲೆಸ್ ಕಾಣಿಸೋದು. ಸೊ ಚೆನ್ನಾಗದಾವು ಅಂಥೇಳಿ ತಗೊಂಡೆ. ನೋಡ್ತಾ ಇರ್ಬೋದು ಈ ರೀತಿಯಾಗದಾವು. ಇವಾಗ ಒಂದು ರೀತಿ ಟ್ರೆಂಡ್ ಅದಾವ ಅಂತ ಅಂದು ಹೇಳ್ಬೋದು ಈ ರೀತಿ ಜ್ಯುವೆಲ್ರೀಸು. ಸೊ ನನ್ನ ಕಡೆ ಇರಲಿಲ್ಲ, ಸೊ ಹಂಗಾಗಿ ತೊಗೊಳೋಣ ಅಂತೇಳಿ ತಗೊಂಡೆ. ಹೆಂಗದಾವ ಅಂತಂದು ಕಮೆಂಟ್ ಮಾಡಿರಿ. ಇವತ್ತಿನ ಈ ಸಿಂಪಲ್ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬೈ ಬಾಯ್.